ನಮಸ್ಕಾರ. ಈ ಒಂದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಶನಿವಾರದಂದು ತಪ್ಪದೆ ಕಾಗೆಗಳು ಬಂದೇ ಬರುತ್ತೆ. ಆ ಈ ಒಂದು ಕಾಗೆಗಳಿಗೆ ಶನಿವಾರದಂದು ನೀವು ಆಹಾರ ನೀಡಿದ್ದಲ್ಲಿ ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೇ ಹಣಕಾಸಿನ ಸಮಸ್ಯೆಗಳು ನಿಮಗೆ ಬರಲ್ಲ. ಜನ್ಮ ಜನ್ಮದಲ್ಲೇ ಸಾಲಬಾಧೆಗಳು ನಿಮಗೆ ಆಗಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರೇ ತೀರುತ್ತೆ. ಎಸ್ಪೆಷಲಿ ನೋಡಿ, ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ದೇವಸ್ಥಾನದ ಅಕ್ಕಪಕ್ಕ ಮೇಲ್ಗಡೆ ದೇವಸ್ಥಾನದ ಸುತ್ತಮುತ್ತ ಈ ಒಂದು ಶನಿ ಮಹಾತ್ಮನ ದೇವಸ್ಥಾನದ ಸುತ್ತಮುತ್ತ ಅಕ್ಕಪಕ್ಕ ಮೇಲ್ಗಡೆ ಕಾಗೆಗಳು ಶನಿವಾರದ ದಿನ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಇಲ್ಲಿ ಬರೋ ಕಾಗೆಗಳಿಗೆ ನೀವು ಆಹಾರ ನೀಡಿದ್ದಲ್ಲಿ ಖಂಡಿತವಾಗ್ಲೂ ಜನ್ಮದಲ್ಲೇ ಹಣಕಾಸಿನ ಸಮಸ್ಯೆ ಬರಲ್ಲ. ನಿಮಗೆ ಜನ್ಮದಲ್ಲೇ ದುಡ್ಡಿನ ಸಮಸ್ಯೆಗಳು ಬರಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ತೀರೇ ತೀರುತ್ತೆ ಖಂಡಿತವಾಗ್ಲೂ. ಮತ್ತು ಕೊಟ್ಟಿರೋ ಹಣ ವಾಪಸ್ ಬರುತ್ತೆ. ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡೋ ಅಂಥ ಶಕ್ತಿ ಬಂದೇ ಬರುತ್ತೆ. ಅದೊಂದೇ ಅಲ್ಲ, ಅರ್ಧಾಷ್ಟಮ ಶನಿ ಕಾಟ ಇರ್ಬೋದು, ಪಂಚಮ ಶನಿ ಕಾಟ ಇರ್ಬೋದು, ಅಷ್ಟಮ ಶನಿ ಕಾಟ ಇರ್ಬೋದು, 7.5 ವರ್ಷ 7.5 ಶನಿ ಕಾಟಗಳಿದ್ದರೂ ಖಂಡಿತವಾಗ್ಲೂ ಶನಿದೇವ ಇಲ್ಲಿ ಕ್ಷಮಿಸ್ತಾನೆ ಖಂಡಿತವಾಗ್ಲೂ. ಯಾವುದದು? ಶನಿ ಮಹಾತ್ಮನ ದೇವಸ್ಥಾನದ ಹತ್ರ ಶನಿವಾರದಂದು ಕಾಗೆಗಳು ಬರೋದು. ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಹೇಳ್ತೀನಿ ಯಾವ ದೇವಸ್ಥಾನದ ಹತ್ರ ಕಾಗೆಗಳು ಬರುತ್ತೆ. ಮತ್ತು ಕಾಗೆಗಳಿಗೆ ಆಹಾರ ನೀಡುವ ಸಂದರ್ಭದಲ್ಲಿ ನೀವು ಮೊದಲು ಅಲ್ಲಿ ಶನಿ ಮಹಾತ್ಮನ ದರ್ಶನ ಮಾಡ್ಕೊಬೇಕು. ಎಳ್ಳು ಬತ್ತಿ ಹಚ್ಚಿ ಶನೇಶ್ವರ ಸ್ವಾಮಿಗೆ ಹೋಗಿ ದರ್ಶನ ಮಾಡಿಕೊಂಡು, ಅನುಕೂಲಗಳು ಇದ್ದರೆ ಅಲ್ಲಿ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ, ಅಭಿಷೇಕ ಮಾಡಿರೋ ಎಳ್ಳೆಣ್ಣೆನ ಮನೆಗೆ ತಂದು ಪ್ರತಿ ಶನಿವಾರದ ದಿನ ಈ ನೆತ್ತಿಗೆ ಬ್ರಹ್ಮಸ್ಥಾನಕ್ಕೆ 1 ಸ್ಪೂನು ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನಗಳು ಮಾಡಿ, ಕರ್ಮಗಳು ಕಳೆಯುತ್ತೆ, ಶನಿ ದೋಷಗಳು ನಿವಾರಣೆ ಆಗುತ್ತೆ. ಮತ್ತು ಅಲ್ಲಿ ಕಾಗೆಗಳಿಗೆ ಆಹಾರ ನೀಡುವ ಸಂದರ್ಭದಲ್ಲಿ ನೀವು ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಅನ್ಲಿಮಿಟೆಡ್ ಹೇಳ್ಕೊಂಡು ಕಾಗೆಗಳಿಗೆ ಆಹಾರ ಹಾಕಿ. ಖಂಡಿತವಾಗ್ಲೂ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಕಾಗೆಗಳು ತಪ್ಪದೆ ಶನಿವಾರದಂದು ಬಂದೇ ಬರುತ್ತೆ. ಈ ಕಾಗೆಗಳಿಗೆ ನೀವು ಆಹಾರ ಹಾಕಿದ್ದಲ್ಲಿ ನೋಡಿ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದೇ ಇಲ್ಲ ನಿಮಗೆ. ಯಾವುದಪ್ಪ ಅದು ಶನಿ ಮಹಾತ್ಮ ದೇವಸ್ಥಾನ ಅಂತಂದರೆ ನೋಡಿ, ವರ್ಷದಲ್ಲಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ಶ್ರಾವಣ ಮಾಸ ಬರುತ್ತೆ ನೋಡಿ. ಶ್ರಾವಣದ ಮಾಸದ 1ನೇ ಶನಿವಾರ ಅಥವಾ 2ನೇ ಶನಿವಾರ ಅಥವಾ 3ನೇ ಶನಿವಾರ ಅಥವಾ 4ನೇ ಶನಿವಾರದಂದು ಅಬ್ಸರ್ವ್ ಮಾಡಿ. ಈ ಒಂದು ಶನಿ ಮಹಾತ್ಮನ ದೇವಸ್ಥಾನದ ಸುತ್ತಮುತ್ತ ಅಕ್ಕಪಕ್ಕ ಮೇಲ್ಗಡೆ ಖಂಡಿತವಾಗ್ಲೂ ಕಾಗೆ ನಿಮಗೆ ದರ್ಶನ ಆಗೇ ಆಗುತ್ತೆ. ಅಲ್ಲಿ ನೀವು ಆಹಾರಗಳು ಹಾಕಿ ಖಂಡಿತವಾಗ್ಲೂ ಜನ್ಮದಲ್ಲಿ ಹಣಕಾಸಿನ ಸಮಸ್ಯೆ, ಜನ್ಮದಲ್ಲಿ ಸಾಲಬಾಧೆಗಳ ಸಮಸ್ಯೆಗಳು ಖಂಡಿತವಾಗ್ಲೂ ಹೋಗೇ ಹೋಗುತ್ತೆ. ದಾರಿದ್ರ್ಯ ದೋಷ ನಿವಾರಣೆ ಖಂಡಿತವಾಗ್ಲೂ ಆಗೇ ಆಗುತ್ತೆ.
ಯಾವುದಪ್ಪ ಅದು ಶನಿ ಮಹಾತ್ಮ ದೇವಸ್ಥಾನ ಅಂತಂದರೆ ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಮಾತ್ರ. ಶ್ರಾವಣ ಮಾಸದ ಮೊದಲನೇ ಶನಿವಾರ, ಶ್ರಾವಣ ಮಾಸದ ಎರಡನೇ ಶನಿವಾರ, ಶ್ರಾವಣ ಮಾಸದ ಮೂರನೇ ಶನಿವಾರ, ಶ್ರಾವಣ ಮಾಸದ ನಾಲ್ಕನೇ ಶನಿವಾರ ಈ ದೇವಸ್ಥಾನದ ಸುತ್ತಮುತ್ತ ಅಕ್ಕಪಕ್ಕ ಮೇಲ್ಗಡೆ ಸ್ವಲ್ಪ ದೂರದಲ್ಲಿ ಅಬ್ಸರ್ವ್ ಮಾಡಿ. ಯಾವ ದೇವಸ್ಥಾನ ಗೊತ್ತಾ? ಮೊದಲೇದು ಚಿಕ್ಕಮದುರೈ ಶನಿ ಮಹಾತ್ಮ ದೇವಸ್ಥಾನ. ಚಿಕ್ಕಮದುರೈ ಶನಿ ಮಹಾತ್ಮ ದೇವಸ್ಥಾನ ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ರೋಡಲ್ಲಿ ಸಿಗುತ್ತೆ. ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ನೆಲಮಂಗಲದಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಚಿಕ್ಕಮದುರೈ ಶನಿ ಮಹಾತ್ಮ ದೇವಸ್ಥಾನ. ಎರಡನೇದು ಪಾವಗಡದ ಶನೇಶ್ವರ ಸ್ವಾಮಿ ದೇವಸ್ಥಾನ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಾವಗಡದಲ್ಲೇ ಬರುತ್ತೆ ಶನಿ ಮಹಾತ್ಮ ದೇವಸ್ಥಾನ. ಅದರಲ್ಲೂ ವರ್ಷದಲ್ಲಿ ಶ್ರಾವಣ ಮಾಸ ಬಂದಾಗ ಮೊದಲನೇ ಶನಿವಾರ, ಎರಡನೇ ಶನಿವಾರ, ಮೂರನೇ ಶನಿವಾರ, ನಾಲ್ಕನೇ ಶನಿವಾರ ಈ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿ ಅಕ್ಕಪಕ್ಕ ಮೇಲ್ಗಡೆ ಸುತ್ತಮುತ್ತ ಖಂಡಿತವಾಗ್ಲೂ ಕಾಗೆ ದರ್ಶನ ನಿಮಗೆ ಆಗೇ ಆಗುತ್ತೆ. ಆಹಾರಗಳು ಒಂದು ಕಡೆ ಅಲ್ಲಿ ಇಟ್ಟುಬಿಟ್ಟು ಬಂದುಬಿಡಿ, ಮಂತ್ರ ಹೇಳಿ, ಖಂಡಿತವಾಗ್ಲೂ ಒಳ್ಳೆಯದಂತೂ ಆಗೇ ಆಗುತ್ತೆ, ಆಗಲೇಬೇಕು. ವಿಡಿಯೋನ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮಸ್ಕಾರ.